ನಮಸ್ತೆ ಬಂಧುಗಳೇ, ನಾನೀಗ ತಾಳಬೆಟ್ಟದಲ್ಲಿದ್ದೀನಿ. ಸೊ ಮೇಲೆ ಒಂದು ಚಿರತೆ ಒಂದು ಪುಟ್ಟ ಬಾಲಕನನ್ನು ದಾಳಿ ಮಾಡಿದ ಪರಿಣಾಮ ಸೊ ಈಗಾಗಲೇ ಚಿರತೆಯನ್ನು ಹಿಡಿಯುವ ನಿಟ್ಟಿನಲ್ಲಿದ್ದಾರೆ. ಸೊ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಬರ್ತಕ್ಕಂಥ ಭಕ್ತಾದಿಗಳು ಜೋಪಾನ, ಏನೋ ಸಿಬ್ಬಂದಿ ವರ್ಗದವರು ಏನು ಹೇಳ್ತಾರೆ ಆ ಒಂದು ಅಗತ್ಯ ಕ್ರಮಗಳನ್ನು ಅನುಸರಿಸಿ ಅಂತ ಈ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಹಾಗೆ ವಿಶೇಷವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನೋಡಿ, ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಲಕ್ಷಾಂತರ ಜನ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಸೊ ತಾವು ವೀಕ್ಷಣೆ ಮಾಡ್ಬೋದು. ನಿಮ್ಗೆ ಎಂಥ ದೃಶ್ಯ ಸಿಗ್ತೈತೆ ನೋಡಿ 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 ತಾವು ವೀಕ್ಷಣೆ ಮಾಡಿ. ಅಲ್ಲಿ ನೋಡಿ ನೋಡಿ. ಸೊ ದಯವಿಟ್ಟು ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು. ನಾನು ಹೋದ ವರ್ಷ ಆಚೆ ವರ್ಷವೂ ಸಹ ನಾನು ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಪಾಪ ನೋಡ್ರಿ, ನಿಮ್ಮ ಕರ್ಮವನ್ನು ಯಾವ ರೀತಿ ತೀರಿಸ್ತಾ ಇದ್ದಾರೆ ಅಂತ ನೋಡಿ. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ನಾನು ಮತ್ತೆ ಹೇಳ್ತೀನಿ, ಮತ್ತೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಪಾದರಕ್ಷೆಗಳನ್ನ ತಂದು ಬಿಡಬೇಡಿ. ಅರ್ಥ ಆಯ್ತಾ? ನೋಡಿ, ಯಾವ ರೀತಿ ಈ ಥರ ಪಾದರಕ್ಷೆನ ತಂದು ಬಿಟ್ಟಿದ್ದೀರಾ. ಅವರು ಕೈ ಹಾಕ್ಬಿಟ್ಟು ಎತ್ತಾ ಇದ್ದಾರೆ. ಅರ್ಥ ಆಯ್ತಾ? ಕೈ ಹಾಕ್ಬಿಟ್ಟು ಎತ್ತಬೇಕು ಅದನ್ನ ಅಲ್ವಾ. ನಿಮ್ಮ ಒಂದು ಪಾಪವನ್ನು ಯಾವ ರೀತಿ ಅವರು ಸರಿಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ. ಪ್ರತಿಯೊಬ್ಬರು ಸಹ ಪಾದಯಾತ್ರೆ ಬರ್ತಕ್ಕಂಥ ಭಕ್ತಾದಿಗಳು ತಾವು ಪಾದರಕ್ಷೆಯನ್ನು ಧರಿಸಿ ಬಂದಿದ್ದೇ ಆದರೆ ನೀವು ನಡುಮಲೆ ತನಕ ಸಹ ಮೆಟ್ಕೊಂಡು ಹೋಗಿ, ಏನೂ ಆಗಲ್ಲ. ಭಗವಂತ ನಿಮ್ಮನ್ನ ಓಡಿಸ್ಬಿಡೋದಿಲ್ಲ. ಅರ್ಥ ಆಯ್ತಾ? ನೀನು ಚಪ್ಪಲಿ ಹಾಕೊಂಬಿಟ್ಟು ಅಂದ್ಬಿಟ್ಟು ತಳ್ಳಿಬಿಡೋದಿಲ್ಲ. ಆದರೆ ಆ ಒಂದು ತಪ್ಪನ್ನು ನೀವು ಇಲ್ಲಿ ಮಾಡೋದ್ರೆ, ಇಲ್ಲಿ ಪಾದರಕ್ಷೆಗಳನ್ನು ಬಿಟ್ಟು ಹೋದರೆ ನಿಜಕ್ಕೂ ನೀವು ಆತನ ಕೆಂಗಣಿಗೆ ಗುರಿಯಾಗ್ತೀರ. ನೀವು ಯಾರು ಏನೇ ಅಂದ್ಕೊಳ್ಳಿ, ಇರ್ತಕ್ಕಂಥ ಸತ್ಯವನ್ನೇ ಹೇಳ್ತಾ ಇರೋದು. ಸರಿಯಾ? ಇದು ಸರಿ ಇಲ್ಲ. ಇದು ನನಗೆ ಈ ಒಂದು ಸಿಸ್ಟಮ್ ಇದೆಯಲ್ಲ, ಈ ಒಂದು ಸಿಸ್ಟಮ್ ಸರಿ ಇಲ್ಲ. ನೀವು ಪಾದಯಾತ್ರೆ ಮಾಡೋದು ಸರಿ, ಒಳ್ಳೆಯದು. ಅದಕ್ಕೋಸ್ಕರನ ಇರ್ಬೋದು, ಯಾರು ಗೊತ್ತಾ, ಭಗವಂತ ಆ ಒಂದು ಹಿತದೃಷ್ಟಿಯಿಂದನೇ ಇರ್ಬೋದು. ಸಂಪೂರ್ಣವಾಗಿ ಪಾದಯಾತ್ರೆನೇ ನಿಷೇಧ ಮಾಡಿಬಿಡ್ಬೇಕಂತವೇನೋ. ಈಗೇನಾಗಿತ್ತು, ಚಿರತೆಗಳು ದಾಳಿ ಮಾಡ್ತಾಯಿದೆ. ಸೊ ಈಗಾಗಲೇ ಮಂಡ್ಯದವರು ಒಬ್ಬರನ್ನ ಚಿರತೆ ದಾಳಿ ಮಾಡಿದ ಪರಿಣಾಮ ಅವ್ರು ಸಾವಿಗೆ ಶರಣಾದರು. ಈಗ ಒಬ್ಬ ಪುಟ್ಟ ಬಾಲಕನನ್ನು ಚಿರತೆ ದಾಳಿ ಮಾಡಿ ಜೀವ ಉಳಿಸಿ ಕಳಿಸಿದೆ. ಸೊ ಈ ಒಂದು ಕಾರಣದಿಂದನೇ ಇರ್ಬೋದು. ಸೊ ದಯವಿಟ್ಟು ನೀವು ಪಾದಯಾತ್ರೆ ಮಾಡೋದು ದೊಡ್ಡ ವಿಚಾರ ಅಲ್ಲ, ಹಾಗೆ ಅಗತ್ಯ ಕ್ರಮಗಳನ್ನು ಅನುಸರಿಸೋದಿದೆ ನೋಡಿ, ಅದು ವೆರಿ ಇಂಪಾರ್ಟೆಂಟ್. ಸೊ ದಯವಿಟ್ಟು ಪ್ರತಿಯೊಬ್ಬ ಪಾದಯಾತ್ರೆ ಭಕ್ತಾದಿಗಳು ನಿಮ್ಮ ಪಾದರಕ್ಷೆಗಳನ್ನು ಈ ತಾಳಿಬೆಟ್ಟದಲ್ಲಿ ತಂದು ಬಿಡಬೇಡಿ ಅಂತ ಈ ಸಂದೇಶ ನೀಡ್ತಾ ಇದ್ದೀನಿ. ನೋಡಿ, ನೀವು ಬಿಟ್ಟಂತಹ ಈ ಒಂದು ಚಪ್ಪಲಿಗಳನ್ನು ಆಲ್ಮೋಸ್ಟ್ ಎಲ್ಲವನ್ನು ತೆರವುಗೊಳಿಸಿದ್ದಾರೆ ನೋಡಿ, ಎಲ್ಲವನ್ನು ತೆರವುಗೊಳಿಸ್ಬಿಟ್ಟಿದ್ದಾರೆ. ಹಾಗೆ ಮಧ್ಯೆ ಒಂದು ಇದೆ, ಅದನ್ನು ಸಹ ತೆಗಿತಾ ಇದ್ದಾರೆ. ದಯವಿಟ್ಟು ಇಂತಹ ತಪ್ಪುಗಳನ್ನು ಮಾಡಬೇಡಿ. ಎಲ್ಲೊಂದರಲ್ಲಿ ತಂದು ಚಪ್ಪಲಿಗಳನ್ನು ಬಿಡ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ. ನಮ್ಮ ಪೌರ ಕಾರ್ಮಿಕರು, ಮಹಿಳಾ ಸಿಬ್ಬಂದಿ ವರ್ಗದವರು ಆಲ್ಮೋಸ್ಟ್ ಎಲ್ಲವನ್ನು ಸಹ ಎತ್ತಾಕ್ಬಿಟ್ಟಿದ್ದಾರೆ. ನಿಮ್ಮ ಪಾದರಕ್ಷೆಗಳನ್ನು ಎಲ್ಲವನ್ನು ತೆರವುಗೊಳಿಸಿರ್ತಾರೆ. ಹಾಗೆ ಮಧ್ಯ ಒಂದೊಂದು ಬಿದ್ದಿರ್ತಕ್ಕಂಥದ್ದು ಅದನ್ನೂ ಸಹ ತೆಗಿತಾ ಇದ್ದಾರೆ. ದಯವಿಟ್ಟು ಆತನ ಮಲೆಮಹದೇಶ್ವರನ ಕೆಂಗಣ್ಣಿಗೆ ಗುರಿಯಾಗಬೇಡಿ. ಈ ರೀತಿ ಪಾದರಕ್ಷೆಗಳನ್ನು ತಂದು ಬಿಡಬೇಡಿ ಅಂತ ಒಂದು ಮೆಸೇಜು ನೀಡ್ತಾ ಇದ್ದೀನಿ. ಸೊ ಪಾಪ ಕಷ್ಟಪಟ್ಟು ಅವರು ಆಲ್ಮೋಸ್ಟ್ ಎಲ್ಲ, ನೀವು ಏನೇನೋ ಬೆಳಗ್ಗೆ ಹೋಗುವಾಗ ರಾಶಿಗಟ್ಟಲೆ ಬಿದ್ದಿತ್ತಿಲ್ಲಿ, ರಾಶಿಗಟ್ಟಲೆ ಬಿದ್ದಿತ್ತು. ಸೊ ಇವಾಗ ಎಲ್ಲವನ್ನು ತೆಗೆದಾಕಿದ್ದಾರೆ. ದಯವಿಟ್ಟು ಇವರಿಗೆ ನಾವು ಚಿರಋಣಿಯಾಗಿರಬೇಕು. ಅರ್ಥ ಇವ್ರು ಮಾಡಿರ್ತಕ್ಕಂಥ ಪುಣ್ಯದ ಕಾರ್ಯಕ್ಕೆ ನಾವು ಆಭಾರಿಯಾಗಿರಬೇಕು ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಏನು ಎಲ್ಲ ಒಂದು ನಿಮ್ಮ ಪಾದರಕ್ಷೆಗಳಿರ್ಬೋದು, ಹಾಗೆ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳಿರ್ಬೋದು, ಎಲ್ಲವನ್ನು ಸಹ ಪಾಪ ತೆರವುಗೊಳಿಸಿದ್ದಾರೆ ಬಂಧುಗಳೇ. ದಯವಿಟ್ಟು ಇಂತಹ ತಪ್ಪುಗಳನ್ನು ಮಾಡಬೇಡಿ ಅಂತಕ್ಕಂಥ ಸಂದೇಶವನ್ನು ನೀಡ್ತಾ ಇದ್ದೀನಿ ಬಂಧುಗಳೇ, ನೀಡ್ತಾ ಇದ್ದೀನಿ. ನೋಡಿ, ಎಲ್ಲ ತೆಗೆದಾಕ್ಬಿಟ್ಟವ್ರೆ. ನೋಡ್ರಿ ಬೇಕಾಯ್ದಲ್ಲ. ನೋಡಿ, ಎಷ್ಟು ಚಪ್ಪಲಿಗಳನ್ನು ತೆರವುಗೊಳಿಸಿದ್ದಾರೆ. ಇಷ್ಟು ಚಪ್ಪಲಿಗಳನ್ನು ನೀವು ಬಿಟ್ಟು ಹೋಗ್ತಿರಲ್ಲ, ಈ ಪುಣ್ಯಕ್ಷೇತ್ರದ ಪ್ರತಿಫಲವಾಗಿ ನೀವು ಕೊಡ್ತಕ್ಕಂಥ ಉಡುಗೊರೆ ಇದೇನಾ ಅರ್ಥ ಮಾಡ್ಕೊಳ್ಳಿ. ಈ ಕ್ಷೇತ್ರ ಏನಿದೆ, ಪವಾಡ ಪುಣ್ಯಕ್ಷೇತ್ರ, ಮಾದಪ್ಪನ ಪುಣ್ಯಕ್ಷೇತ್ರಕ್ಕೆ ನೀವು ಈ ಥರ ಚಪ್ಪಲಿಗಳನ್ನು ತಂದು ಬಿಡ್ತಕ್ಕಂಥದ್ದು, ಇದು ನೀವು ಕೊಡ್ತಕ್ಕಂಥ ಉಡುಗೊರೆನಾ? ನೋಡಿ. ಸೊ ಈ ಒಂದು ಮೆಸೇಜ್ ನೀಡಬೇಕು ಅನಿಸ್ತು, ನೀಡಿದ್ದೀನಿ. ನಾವು ಕೊಡ್ತಕ್ಕಂಥ ಮಾಹಿತಿಗಳು ಒಂದು 4 ಜನಕ್ಕೆ ಅನುಕೂಲ ಆಗಲಿ, 4 ಜನಕ್ಕೆ ವಿಚಾರಗಳು ತಲುಪಲಿ ಅಂದ್ಬಿಟ್ಟು ನಾನು ಈ ವಿಡಿಯೋಗಳನ್ನ ಅರ್ಪಣೆ ಮಾಡ್ತಿದ್ದೀನಿ. ಅದರಲ್ಲಿ ಒಂದಷ್ಟು ಜನಕ್ಕೆ ಪಾಪ ಅದು ಏನಂತ ಗೊತ್ತಿಲ್ಲ. ನಾವು ಒಳ್ಳೇದಾದ್ರೂ ಹುರ್ಕೊಂತಾರೆ, ನಾವು ಏನು ಹಾಕ್ತರೂ ಹುರ್ಕೊಂತಾರಪ್ಪ, ಅದು ಏನಂತ ಗೊತ್ತಿಲ್ಲ. ಅದು ಎಷ್ಟು ಅವ್ರಿಗೆ
ಹಿತ ಸಿಗುತ್ತೋ ಇದೇನು ಸಿಗುತ್ತಾ. ಆಮೇಲೆ ಇತ್ತೀಚೆಗೆ ಹೆಚ್ಚಿನ ಕಮೆಂಟ್ಸ್ಗಳು ಸೊ ನಮ್ಮ ಹಿತವನ್ನು ಬಯಸ್ತಕ್ಕಂಥ ಆ ಭಗವಂತನ ಕೆಂಗಣಿಗೆ ಗುರಿಯಾಗಿರ್ತಕ್ಕಂಥ ಅದು ಯಾರ್ಯಾರೋ ಗೊತ್ತಿಲ್ಲ, ಅವರೆಲ್ಲ ಹಾಕ್ತವ್ರೆ, ಹಾಕೊಳ್ಳಿ. ಸೊ ಅದು ನಿಮಗೆ ಸರಿನಾ? ಸಮಾಜವನ್ನು ದಿಕ್ಕೆಡಿಸ್ತಕ್ಕಂಥ ಒಂದು ಕಾರ್ಯಕ್ಕೆ ಮುಂದಾಗ್ತೀರಾ? ಯಾವುದರಲ್ಲೂ ಪ್ರತಿಯೊಂದರಲ್ಲೂ ಸಹ ತಪ್ಪುಗಳನ್ನ ಕಂಡುಹಿಡಿತಾ ಇದ್ದೀರಾ. ಇತ್ತೀಚೆಗೆ ಸ್ವಲ್ಪ ಏನಂತ ಹೇಳ್ಬೋದು, ನಮ್ಮ ಕೇಡು ಬಯಸ್ತಕ್ಕಂಥವ್ರು ಹೆಚ್ಚಾಗಿದ್ದಾರೆ, ಪರವಾಗಿಲ್ಲ. ಹಾಗೆ ನಮ್ಮನ್ನು ಹಾರೈಸ್ತಕ್ಕಂಥವ್ರು ಅದು ಬೇಕಾದಷ್ಟು ಜನ ಇದ್ದಾರೆ, ಅರ್ಥ ಆಯ್ತಾರ? ಲಕ್ಷಾಂತರ ಜನ ಇದ್ದಾರೆ. ಅದರಲ್ಲಿ ಒಂದಷ್ಟು ವಿಷ ಜಂತುಗಳು ಇದ್ದಾವೆ. ಸೊ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಆ ಭಗವಂತನೇ ನಿಮಗೆ ದಾರಿ ತೋರಿಸ್ತಾನೆ ಅಂತ ಹೇಳ್ತಾ ಈ ಒಂದು ಸಂದೇಶವನ್ನು ಎಲ್ಲ ಬಂಧುಗಳಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ದಯವಿಟ್ಟು ತಮ್ಮ ಒಂದು ಪಾದರಕ್ಷೆಯನ್ನು ಎಲ್ಲಂದ್ರೆ ಬಿಸಾಡಬೇಡಿ. ಸೊ ಅವರು ನಿಮ್ಮ ಚಪ್ಪಲಿಗಳನ್ನು ಕೈ ಹಾಕಿ ತೆಗಿತಾ ಇದ್ದಾರೆ. ಇದು ಸರಿ ಕಾಣಲ್ಲ ಅನಿಸ್ತು, ಅದಕ್ಕೋಸ್ಕರ ಈ ಸಂದೇಶವನ್ನು ನೀಡಿರ್ತೀನಿ.